ಇನ್ನು 12 ದಿನಗಳಷ್ಟೇ ಉಳಿದಿದೆ 2025 ಮುಗಿಸ್ಲಿಕ್ಕೆ. ಇವತ್ತಿನ ಟಾಸ್ಕ್ ಏನಪ್ಪ ಅಂತಂದರೆ, ನೀವು ಯಾವ ಒಂದು ಹೊಸ ಅಭ್ಯಾಸವನ್ನು 2025ರಲ್ಲಿ ಶುರು ಮಾಡಿಕೊಂಡ್ರಿ, ಇದು ಲೈಕ್ ಬೇಗ ಎದ್ದೇಳೋದಿರ್ಬೋದು, ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಿರ್ಬೋದು, ಅಥವಾ ಒಂದು ಸಿಂಗಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿರ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದನ್ನು ನಿಲ್ಲಿಸ್ಬೇಕಪ್ಪ ಅಂತ ನಿಲ್ಲಿಸಿರಬಹುದು. ಯಾವುದೇ ಒಂದು ಒಳ್ಳೆಯ ಹ್ಯಾಬಿಟ್ ನೀವು ಯಾವುದನ್ನು 2025ರಲ್ಲಿ ಸ್ಟಾರ್ಟ್ ಮಾಡಿದ್ರಿ ಹಾಗೂ ಅದನ್ನು ಕಂಟಿನ್ಯೂ ಮಾಡಿದ್ರಿ ಅನ್ನೋದನ್ನು ಬರೀರಿ. ಅಕಸ್ಮಾತ್ ನೀವು ಯಾವುದನ್ನು ಸ್ಟಾರ್ಟ್ ಮಾಡಿ ಬಟ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ, ಅದನ್ನು ಯಾವ ಕಾರಣಕ್ಕೋಸ್ಕರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದು ನಿಜವಾಗ್ಲೂ ಒಂದು ಜೆನ್ಯೂನ್ ರೀಸನ್ನ, ಅಥವಾ ಅದನ್ನು ಅವಾಯ್ಡ್ ಮಾಡಿ ಕಂಟಿನ್ಯೂ ಮಾಡ್ಬೋದಿತ್ತಾ ಅಂತ ಯೋಚನೆ ಮಾಡಿ. ಇನ್ನು 2026ಕ್ಕೆ ನಾವು ಇಟ್ಕೋಬೇಕಾಗಿರೋ ಗೋಲ್ ಅಂತಂದರೆ, ಪ್ರತಿ ತಿಂಗಳು ಅಟ್ಲೀಸ್ಟ್ 1 ಅಥವಾ 2 ಗುಡ್ ಹ್ಯಾಬಿಟ್ಸ್ನ ನಾವು ಕಲ್ಟಿವೇಟ್ ಮಾಡ್ಕೋತಾ ಹೋಗಬೇಕು, ಅಂದರೆ ರೂಢಿಸ್ಕೋತಾ ಹೋಗ್ತಾ ಇರಬೇಕು. ಅದು ನಿಮ್ಮ ಪ್ರಿಯಾರಿಟಿ ಮೇಲೆ, ಅಂದರೆ ನಿಮ್ಮ ಜಾಬ್ ಇರ್ಬೋದು, ಅಥವಾ ನಿಮ್ಮ ಫಿಸಿಕಲ್ ಹೆಲ್ತ್ ಇರ್ಬೋದು, ನಿಮ್ಮ ಮೆಂಟಲ್ ಹೆಲ್ತ್ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ನೀಡ್ಸ್ ಇರ್ಬೋದು. ಸೊ ಅದ್ರ ಪ್ರಕಾರ ನೀವು ನಿಮ್ಮ 2 ಗುಡ್ ಚೇಂಜಸ್ ವಾಟ್ ಯು ವಾಂಟ್ ಟು ಬ್ರಿಂಗ್ ಇನ್ ಯುವರ್ ಸೆಲ್ಫ್, ನಿಮ್ಮಲ್ಲೇ ನಿಮ್ಗೆ ಏನು 2 ಒಳ್ಳೆ ಚೇಂಜಸ್ ಕಾಣಬೇಕು ಅಂತಿದ್ರೆ ಅವನ್ನು ಪ್ರತಿ ತಿಂಗಳಿಗೆ 1 ಅಥವಾ 2 ಬರೆದಿಟ್ಕೊಂಬಿಡಿ. ಈಗಲೇ ಜನವರಿಯಿಂದ ಡಿಸೆಂಬರ್ ತನಕ ಸ್ಟಾರ್ಟ್ ಮಾಡಿದ್ಮೇಲೆ ಥ್ರೂ ಔಟ್ ದ ಇಯರ್ ಕಂಟಿನ್ಯೂ ಮಾಡಬೇಕು. ಅಂದರೆ 2026 ಮುಗಿಯೋಷ್ಟೊತ್ತಿಗೆ ನೀವು ಮಿನಿಮಮ್ 10ರಿಂದ 12 ಒಳ್ಳೆಯ ಹವ್ಯಾಸಗಳನ್ನು ಸಂಪೂರ್ಣ 1 ವರ್ಷದ ತನಕ ರೂಢಿಸ್ಕೊಂಡಿರ್ತೀರ. ಸೊ ಅದು ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಿಗೆ ಹೋಗ್ಬಿಟ್ಟು ನೀವು ಅದನ್ನು ಜೀವನ ಪೂರ್ತಿ ಕಂಟಿನ್ಯೂ ಮಾಡ್ತೀರ. ಇದು ಇವತ್ತಿನ ಆ್ಯಕ್ಟಿವಿಟಿ. ಥ್ಯಾಂಕ್ ಯು.